Hello students, in the earlier class we have discussed some topics of chapter number 6, basic concepts of OOPS. In this chapter we learnt what is object oriented programming and types of languages like procedural language, object oriented language. In object oriented language we prefer objects, okay? So modularized language, okay? So and also we learned characteristics of object oriented programming. So it has characteristics like objects, classes, data abstraction, data encapsulation, inheritance, overloading, polymorphism, dynamic binding, and message passing. So now I will discuss advantages, disadvantages, and applications of the object oriented programming. So what are the advantages of object oriented programming? So this is very important concept. In the examination they will ask this question for 5 marks sometimes, okay? So you all need to learn, okay? So first point is, so these object oriented programs are modularized based on the principles of classes and objects. So it means that, so ಏನು ನಾವು object ಅಂದ್ರೆ ಏನು, object is a collection of entities, okay? This is a basic building blocks, okay? So it may be a person, place or table. So ಇದನ್ನೆಲ್ಲ ಈ ಡೇಟಾಸ್ನ ಏನು ಮಾಡ್ತೀವಿ, ಕಲೆಕ್ಷನ್ ಮಾಡ್ತೀವಿ, ಓಕೆ? ಸೊ ಅದನ್ನು ಆಬ್ಜೆಕ್ಟ್ಸ್ ಅಂತ ಹೇಳ್ತಾರೆ. ಸೊ ಕ್ಲಾಸಸ್ ಮೀನ್ಸ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಇಸ್ ಕಾಲ್ಡ್ ಕ್ಲಾಸಸ್, ಓಕೆ? ಸೊ ನಾವು ಈ ಥರ ಮಾಡ್ತಿದ್ದೀವಿ ಮೀನ್ಸ್ ಅಂದರೆ ಆಬ್ಜೆಕ್ಟ್ ಅಂತ ಅಂದರೆ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರೋಂಥದ್ದನ್ನ, ಸಿಮಿಲರ್ ಫಂಕ್ಷನ್ಸ್ ಇರೋವಂಥದ್ದನ್ನ ಗ್ರೂಪ್ ಮಾಡ್ತೀವಲ್ವಾ? ಸೊ ಗ್ರೂಪ್ ಮಾಡೋದನ್ನೇ ಮಾಡ್ಯುಲರೈಸ್ ಅಂತ ಕರೀತಾರೆ. ಮಾಡ್ಯುಲರೈಸ್ಡ್ ಅಂತ ಹೇಳಿದ್ರೆ ಗ್ರೂಪ್ ಮಾಡೋದು, ಸಿಮಿಲರ್ ಕ್ಯಾರೆಕ್ಟರ್ಸ್ ಇರೋದನ್ನ ಒಂದೊಂದು ಗ್ರೂಪ್ ಮಾಡೋದು. ಸೊ ನಾವೀಗ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೀವಿ ಅಂತ ಅಂದರೆ ಆ ಪ್ರೋಗ್ರಾಮಲ್ಲಿ ಸಿಮಿಲರ್ ಇರೋವಂಥದ್ದನ್ನ ಒಂದು ಫಂಕ್ಷನಲ್ಲಿ ಹಾಕ್ತೀವಿ, ಓಕೆ? ಅಡಿಷನ್ ಅಂದರೆ ಅಡಿಷನ್ ಕೋಡಿಂಗ್ನೇ ಒಂದು ಗ್ರೂಪಲ್ಲಿ ಹಾಕ್ತೀವಿ, ಒಂದು ಫಂಕ್ಷನಲ್ಲಿ ಹಾಕ್ತೀವಿ. ಸಬ್ಟ್ರಾಕ್ಷನ್ ಅಂದರೆ ಅದನ್ನೇ ಒಂದು ಗ್ರೂಪಲ್ಲಿ ಹಾಕ್ತೀವಿ, ಓಕೆ? ಸೊ ಆ ಥರ. ಸೊ ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಏನಿದೆ ಮಾಡ್ಯುಲರೈಸ್ಡ್ ಆಗಿದೆ. ಸೊ ಮಾಡ್ಯುಲರೈಸ್ಡ್ ಮೀನ್ಸ್ ಗ್ರೂಪಿಂಗ್ ಮಾಡೋದು ಒಂದು ಸಿಮಿಲರ್ ಕ್ಯಾರೆಕ್ಟರ್ಸ್ ಇರೋದನ್ನ, ಓಕೆ? ಸೊ ದಿಸ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ linking code and objects allows related objects to share common code. This reduces the code duplication and code ರಿಯೂಸಬಿಲಿಟಿ. ಸೊ ಏನು ಸಿಮಿಲರ್ ಅಂದರೆ ಲಿಟ್ಲ್ ಬಿಟ್ ಸಿಮಿಲರ್ ಇರೋವಂಥ ಕೋಡ್ನ ಏನು ಮಾಡ್ತೀವಿ ನಾವು, ಆಬ್ಜೆಕ್ಟ್ಸ್ನ ಅಲೋ ಮಾಡ್ತೀವಿ. ಅದರಲ್ಲಿರೋ ಪ್ರಾಪರ್ಟೀಸ್ನ, ಕಾಮನ್ ಪ್ರಾಪರ್ಟೀಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ, ಆಬ್ಜೆಕ್ಟ್ಸ್ನ ಅಲೋ ಮಾಡ್ತೀವಿ, ಕೋಡ್ನ ಲಿಂಕ್ ಮಾಡ್ತೀವಿ, ಓಕೆ? ಸೊ ಇದರಿಂದ ಏನಾಗುತ್ತೆ, ನಾವು ಪ್ರೋಗ್ರಾಮಲ್ಲಿ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಸ್ಟೆಪ್ ಕೋಡ್ನ ಬರೆಯೋದನ್ನ ಡುಪ್ಲಿಕೇಶನ್ನ ನಾವೇನು ಮಾಡ್ಬೋದು, ರೆಡ್ಯೂಸ್ ಮಾಡ್ಬೋದು. ಸೊ ಇರೋದನ್ನ ನಾವೇನು ಮಾಡ್ಬೋದು, ರೀಯೂಸ್ ಮಾಡ್ಕೋಬೋದು, ಓಕೆ? ಹೊಸ್ದಾಗಿ ಮತ್ತೆ ಅದನ್ನು ನಾವು ರೀರೈಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ದಿಸ್ ಈಸ್ ದಿ ಮೀನಿಂಗ್ ಆಫ್ ಲಿಂಕಿಂಗ್ ಕೋಡ್ ಆ್ಯಂಡ್ ಆಬ್ಜೆಕ್ಟ್ಸ್ ಅಲೋ ರಿಲೇಟೆಡ್ ಆಬ್ಜೆಕ್ಟ್ಸ್ ಟು ಶೇರ್ ಕಾಮನ್ ಕೋಡ್. ದಿಸ್ ರೆಡ್ಯೂಸಸ್ ದಿ ಕೋಡ್ ಡುಪ್ಲಿಕೇಶನ್ ಆ್ಯಂಡ್ ಕೋಡ್ ರೀಯೂಸಬಿಲಿಟಿ. So next point is creation and implementation of OOPS code is easy and reduces the software development time. ಓಕೆ? ಸೊ C++ ಕೋಡಿಂಗ್ ಏನಿದೆ ಇಟ್ ಈಸ್ ವೆರಿ ಈಸಿ. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವು ಎಂಥ ಕಾಂಪ್ಲಿಕೇಟೆಡ್ ಆಗಿರೋವಂಥ ಪ್ರೋಗ್ರಾಮ್ನು ನಾವು ಈಸಿಯಾಗಿ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಇದರಿಂದ ಏನು, ನಮ್ದೇನಾದ್ರು ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಿದ್ದೀವಿ ಅಂದರೆ ಸೊ ಆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೈಮು ಕೂಡ ಕಮ್ಮಿ ಆಗುತ್ತೆ. ಸೊ ಈಸಿಯಾಗಿ ನಾವು ಏನು ಮಾಡ್ಬೋದು, ಒಂದು ಪ್ರೋಗ್ರಾಮ್ನ, ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ಬೋದು, ಓಕೆ? ಸೊ ವಿತಿನ್ ಟೈಮ್ ಬಾಕ್ಸ್ ವಿ ಕ್ಯಾನ್ ಇಂಪ್ಲಿಮೆಂಟ್ ಅವರ್ ಸಾಫ್ಟ್ವೇರ್, ಓಕೆ? So next point is the concept of data abstraction separates the object specification and object implementation. What is data abstraction? Data abstraction means without knowing the background details of that class or object we can use it, okay? ಸೊ ನಾವೇನಾದರೂ ಒಂದು
ಒಂದು ಆಬ್ಜೆಕ್ಟ್ನ ಯೂಸ್ ಮಾಡ್ಕೋತಿದ್ದೀವಿ ಅಂದರೆ ಆ ಆಬ್ಜೆಕ್ಟ್ನ ಡೀಟೇಲ್ಸ್ ಗೊತ್ತಿಲ್ಲದೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಯೂಸರಿಗೆ ಅದು ಅಲೋ ಮಾಡುತ್ತೆ. ಸೊ ನಾವೆಲ್ಲ ತಿಳ್ಕೊಂಡೇ ಯೂಸ್ ಮಾಡಬೇಕಂತ ಏನಿಲ್ಲ. ಸೊ ಜಸ್ಟ್ ನಮಗೆ ಯೂಸಿಂಗ್ ಪರ್ಪಸ್ಸಿಗೆ ಬೇಕಿದೆ ಅಂದರೆ ನಾವು ಯೂಸ್ ಮಾಡ್ಬೋದು. ಸೊ ಎಲ್ಲ ಇಂಟರ್ನಲ್ ಪ್ರೊಸೀಜರ್ನ ತಿಳ್ಕೊಂಡು ಅದನ್ನು ಯೂಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಓಕೆ, ಸೊ ದಿಸ್ ಈಸ್ ದಿ ಡೇಟಾ ಅಬ್ಸ್ಟ್ರಾಕ್ಷನ್. ಸೊ ಇದರಿಂದ ಏನಾಗುತ್ತೆ, ನಾವು ಯಾವುದೇ ಒಂದು ಆಬ್ಜೆಕ್ಟ್ಸ್ನ ನಾವು ಅದ್ರ ಸ್ಪೆಸಿಫಿಕೇಷನ್ನು ಇಂಪ್ಲಿಮೆಂಟೇಷನ್ ಗೊತ್ತಿಲ್ಲದಲ್ಲೇ ನಾವು ಏನು ಮಾಡ್ಬೋದು, ಯೂಸ್ ಮಾಡ್ಕೋಬೋದು. ಓಕೆ, so and then using that abstraction concept we can separate the object specifications and object implementation. ಸೊ ಏನು ಆಬ್ಜೆಕ್ಟ್ಸ್ಗಳನ್ನ ಸ್ಪೆಸಿಫೈ ಮಾಡ್ತೀವಿ, ಮೀನ್ಸ್ ಗ್ರೂಪಿಂಗ್ ಮಾಡ್ತೀವಿ, ಆ್ಯಂಡ್ ಮತ್ತು ಆ ಆಬ್ಜೆಕ್ಟ್ಸ್ಗಳನ್ನ ನಮ್ಮ ಪ್ರೋಗ್ರಾಮಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಲ್ವಾ, ಸೊ ಅದು ಈಸಿ ಆಗತ್ತೆ. ಓಕೆ, ಯಾವುದರಿಂದ, ಡೇಟಾ ಅಬ್ಸ್ಟ್ರಾಕ್ಷನಿಂದ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಡೇಟಾ ಎನ್ಕ್ಯಾಪ್ಸುಲೇಟ್ಸ್ ಅಲಾಂಗ್ ವಿತ್ ಫಂಕ್ಷನ್ಸ್, ದೇರ್ಫೋರ್ ಎಕ್ಸ್ಟರ್ನಲ್ ನಾನ್ ಮೆಂಬರ್ ಫಂಕ್ಷನ್ ಕೆನಾಟ್ ಆಕ್ಸೆಸ್ ಆರ್ ಮಾಡಿಫೈ ಡೇಟಾ, ದಸ್ ಪ್ರೊವೈಡ್ಸ್ ದ ಡೇಟಾ ಸೆಕ್ಯೂರಿಟಿ. ಓಕೆ, ಸೊ ದಿಸ್ ಮೀನ್ಸ್ ದ್ಯಾಟ್ ಡೇಟಾ ಎನ್ಕ್ಯಾಪ್ಸುಲೇಷನ್ ಅಂದರೆ ಏನು, ನಾನು ಆಲ್ರೆಡಿ ಡೆಫಿನೇಷನ್ ಹೇಳಿದ್ದೀನಿ. ಓಕೆ, ಡೇಟಾ ಎನ್ಕ್ಯಾಪ್ಸುಲೇಷನ್ ಕಂಬೈನ್ಸ್ ದ ಡೇಟಾ ಆ್ಯಂಡ್ ಫಂಕ್ಷನ್ಸ್ ಇಂಟು ಎ ಸಿಂಗಲ್ ಯೂನಿಟ್ ಕಾಲ್ಡ್ ಕ್ಲಾಸ್. ಓಕೆ, ಒಂದು ಕ್ಲಾಸಲ್ಲಿ ಡೇಟಾನ ಮತ್ತು ಅದ್ರ ಫಂಕ್ಷನ್ಸ್ನ ಒಟ್ಟಿಗೆ ಕಂಬೈನ್ ಮಾಡಿ ಒಂದು ಸಿಂಗಲ್ ಯೂನಿಟ್ ಆಗಿ ಮಾಡ್ತೀವಿ. ಓಕೆ, ಅದನ್ನು ಡೇಟಾ ಎನ್ಕ್ಯಾಪ್ಸುಲೇಷನ್ ಅಂತ ಕರಿತೀವಿ. ಸೊ ಈ ಡೇಟಾ ಎನ್ಕ್ಯಾಪ್ಸುಲೇಷನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಬೇರೆ ಎಕ್ಸ್ಟರ್ನಲ್ ಏನಾದರೂ ಆಬ್ಜೆಕ್ಟ್ಸ್ಗಳಿತ್ತು ಅಥವಾ ಏನಾದರೂ ಬೇರೆ ಡೇಟಾ ಇತ್ತು ಅಂದರೆ ಅದು ನಮ್ಮ ಕೋಡನ್ನ, ನಮ್ಮ ಪ್ರೋಗ್ರಾಮ್ನ ಎಕ್ಸ್ಟರ್ನಲ್ಲಿ ಬಂದು ಆಕ್ಸೆಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಯಾವುದೇ ಒಂದು ರೈಟ್ಸ್ ಇರೋದಿಲ್ಲ. ಸೊ ನಮ್ಮ ಪ್ರೋಗ್ರಾಮ್ನ ನಾವು ಸೆಕ್ಯೂರ್ ಮಾಡೋದಕ್ಕೆ ಸೊ ಡೇಟಾ ಎನ್ಕ್ಯಾಪ್ಸುಲೇಷನ್ನು ಯೂಸ್ ಆಗುತ್ತೆ. ಓಕೆ, ಸೊ ಯೂಸಿಂಗ್ ಡೇಟಾ ಎನ್ಕ್ಯಾಪ್ಸುಲೇಷನ್ ನೋ ಒನ್ ಕ್ಯಾನ್ ಮಾಡಿಫೈ ಅವರ್ ಪ್ರೋಗ್ರಾಮ್, ಸೊ ದಸ್ ಪ್ರೊವೈಡ್ಸ್ ದ ಡೇಟಾ ಸೆಕ್ಯೂರಿಟಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಈಸಿಯರ್ ಟು ಡೆವಲಪ್ ಕಾಂಪ್ಲೆಕ್ಸ್ ಸಾಫ್ಟ್ವೇರ್ ಬಿಕಾಸ್ ಕಾಂಪ್ಲೆಕ್ಸಿಟಿ ಕ್ಯಾನ್ ಬಿ ಮಿನಿಮೈಸ್ಡ್ ಥ್ರೂ ಇನ್ಹೆರಿಟೆನ್ಸ್. ಐ ಆಲ್ರೆಡಿ ಟೋಲ್ಡ್ ವಾಟ್ ಈಸ್ ದ ಡೆಫಿನಿಷನ್ ಆಫ್ ಇನ್ಹೆರಿಟೆನ್ಸ್. ಇನ್ಹೆರಿಟೆನ್ಸ್ ಅಂದರೆ ಒಂದು ಆಬ್ಜೆಕ್ಟ್ ಪ್ರಾಪರ್ಟಿನ ಇನ್ನೊಂದು ಆಬ್ಜೆಕ್ಟಿಗೆ ನಾವೇನು ಮಾಡ್ಬೋದು, ಯೂಸ್ ಮಾಡ್ಕೋಬೋದು. ಓಕೆ, ಸೊ ಅಂದರೆ ಈಗ ಆಲ್ರೆಡಿ ಒಂದು ಕೋಡ್ ಎಕ್ಸಿಸ್ಟ್ ಇದೆ, ಅಡಿಷನ್ ಪ್ರೋಗ್ರಾಮ್ ಮಾಡಿದ್ದೀವಿ ಅಂತ ಅಂದರೆ, ಸೊ ಅದರಲ್ಲಿರೋ ಅಂಥ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ನಮ್ಮ ನೆಕ್ಸ್ಟ್ ಫಂಕ್ಷನಾಲಿಟಿಯಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಮತ್ತೆ ಇನ್ನೊಂದು ಸಲ ಹೊಸ ಕೋಡ್ನ ರೀರೈಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದರಿಂದ ಏನಾಗುತ್ತೆ, ನಮ್ಮ ಪ್ರೋಗ್ರಾಮ್ನ ಕೋಡು ಕೂಡ ಕಮ್ಮಿ ಆಗುತ್ತೆ, ಲೆಂತ್ ಕೂಡ ಕಮ್ಮಿ ಆಗುತ್ತೆ. ಸೊ ಅವಾಗೇನಾಗುತ್ತೆ, ನಮ್ಮ ಪ್ರೋಗ್ರಾಮ್ ದೊಡ್ಡದಾಗಲ್ಲ, ಕಾಂಪ್ಲೆಕ್ಸಿಟಿ ಕಮ್ಮಿ ಆಗುತ್ತೆ. ಸೊ ಇನ್ಹೆರಿಟೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟು CPPನಲ್ಲಿದೆ. ಆ ಇನ್ಹೆರಿಟೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ನಮ್ಮ ಪ್ರೋಗ್ರಾಮ್ನ ಕಾಂಪ್ಲೆಕ್ಸಿಟಿನ ಏನು ಮಾಡ್ಬೋದು, ಮಿನಿಮೈಸ್ ಮಾಡ್ಬೋದು. ಸೊ ಆವಾಗ ಏನಾಗುತ್ತೆ, ನಮ್ಮ ಸಾಫ್ಟ್ವೇರು ಈಸಿಯಾಗಿ ಡೆವಲಪ್ ಆಗುತ್ತೆ. ಸೊ ಕಾಂಪ್ಲೆಕ್ಸ್ ಇರೋವಂಥ ಸಾಫ್ಟ್ವೇರ್ನು ಕೂಡ ಈಸಿಯಾಗಿ ಡೆವಲಪ್ ಮಾಡ್ಬೋದು. ಸೊ ದಿಸ್ ಈಸ್ ದಿ ಒನ್ ಅಡ್ವಾಂಟೇಜಸ್. ಸೊ ನೆಕ್ಸ್ಟ್ ಅಡ್ವಾಂಟೇಜಸ್ ಈಸ್ OOP can communicate through message passing, which makes interface description with outside system very simple. So it means that you already know that what is the message passing. Okay, so ಏನು ಆಬ್ಜೆಕ್ಟ್ಸ್ಗಳಿರುತ್ತೆ ದೇ ಕ್ಯಾನ್ ಕಮ್ಯುನಿಕೇಟ್ ಈಚ್ ಅದರ್. ಓಕೆ, ಒಂದು ಇಂಟರ್ಫೇಸ್ ಬಿಲ್ಡ್ ಆಗುತ್ತೆ. ಸೊ ದೇ ಕ್ಯಾನ್ ಇಂಟರ್ಫೇಸ್ interact between each other. So using this, so we can simply connect with outside. Okay, so interface descriptions with outside system very simple. So this is the advantages of object oriented programming. So next concept ಈಸ್ ಡಿಸ್ಅಡ್ವಾಂಟೇಜಸ್ ಆಫ್ ಓಪ್ಸ್. ಸೊ ಈಗ ನಾವು ಏನೇನು ಅಡ್ವಾಂಟೇಜ್ ಇದೆ ಸಿ ಪ್ರೋಗ್ರಾಮಿಂಗ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಅಂತ ನೋಡಿದ್ವಿ. ಸೊ ನಾವು ವಿ ವಿಲ್ ಡಿಸ್ಕಸ್ ವಾಟ್ ಆರ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಓಪ್ಸ್. ಸೊ ಈ ಪ್ರೋಗ್ರಾಮಲ್ಲಿ ಏನೇನು ಡಿಸ್ಅಡ್ವಾಂಟೇಜಸ್ ಇದೆ, CPP ಕೋಡಲ್ಲಿ ಏನು ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನೋಡೋಣ. ಓಕೆ, ಒನ್ ಥಿಂಗ್ ಈಸ್ ಲಾರ್ಜರ್ ಪ್ರೋಗ್ರಾಮ್ ಸೈಜ್. ಮೀನ್ಸ್ ಕೆಲವೊಂದು ಸಾಫ್ಟ್ವೇರ್ಗಳನ್ನ ಬಿಲ್ಟ್ ಮಾಡಬೇಕಂದ್ರೆ ಸೋ ಮೆನಿ ಥಿಂಗ್ಸ್ನ ಫೀಚರ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಪ್ರತಿಯೊಂದು ಫೀಚರ್ಸಿಗೂ ನಾವು ತುಂಬ ಕೋಡ್ನ ಜನ್ರೇಟ್ ಮಾಡಬೇಕಾಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಲೈನ್ಸ್ ಆಫ್ ಕೋಡು, ನಮ್ಮ ಪ್ರೋಗ್ರಾಮ್ನ ಲೈನ್ಸ್ ಆಫ್ ಕೋಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನಾವೇನಾದರೂ ಒಂದು ಟಾಸ್ಕ್ ಮಾಡ್ತಿದ್ದೀವಿ ಅಂದರೆ, ಸೊ ಅದನ್ನು ಪ್ರೊಸೀಜರ್ ಮೀನ್ಸ್ ಜಸ್ಟ್ ಲೈಕ್ ಯಾವ ಥರ ಹೇಳ್ಬೋದಂತ ಅಂದರೆ,
ಪ್ರೊಸೀಜರ್ ಅಂದರೆ ನಾವೇನಾದರೂ ಇವಾಗ ಒಂದು ಕೆಲಸ ಮಾಡ್ತಿದ್ದೀವಿ, ಏನಾದರೂ ಒಂದು ಫಾಲೋ ಅಪ್ ಮಾಡಬೇಕಂದ್ರೆ ಲೈನ್ಸಲ್ಲಿ ಬರಿತಾ ಹೋಗ್ತೀವಲ್ವ, ಈ ಥರ ಮಾಡಬೇಕು ಅಂತ ಲೈನ್ ಟು ಲೈನು. ಸೊ ಆವಾಗ ಏನಾಗುತ್ತೆ, ಜಾಸ್ತಿ ಲೈನ್ಸ್ ಆಗುತ್ತೆ. ಓಕೆ, ಸೊ ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ನ ಫಾಲೋ ಮಾಡಬೇಕು ಅಂತ ಪ್ರತಿಯೊಂದೂ ಬರ್ಕೊಳ್ತಾ ಹೋದರೆ ತುಂಬ ಲೈನ್ಸ್ ಆಗುತ್ತೆ, ಲೆಂದಿ ಆಗುತ್ತೆ. ಸೊ ಅದಕ್ಕೆ ಸೊ ಒನ್ ಡಿಸಡ್ವಾಂಟೇಜ್ ಇಸ್ ಲಾರ್ಜರ್ ಪ್ರೋಗ್ರಾಮ್ ಸೈಜ್. ಓಕೆ, ಸೊ ಪ್ರೋಗ್ರಾಮ್ ಸೈಜು ಲೆಂದಿ ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ಸ್ಲೋಯರ್ ಪ್ರೋಗ್ರಾಮ್ಸ್. Slower programs means OOPS typically slower than the procedural based programs, as they typically require more instructions to be executed. ಸೊ ಏನಂತ ಹೇಳಿದ್ರೆ, ಸೊ ಮೋರ್ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡುತ್ತೆ ಇದು. ಸೊ ಸಿಂಪಲ್ ಆಗಿ ಇದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲ್ಲ. ಇದಕ್ಕೆ ಸ್ಟೆಪ್ ಟು ಸ್ಟೆಪ್ ಏನೇನು ಫಾಲೋ ಮಾಡಬೇಕು ಪ್ರೊಸೀಜರಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಓಕೆ, ನಾವು ಯಾವ ಕೋಡ್ನು ಸ್ಕಿಪ್ ಮಾಡೋದಕ್ಕಾಗಲ್ಲ. ಸೊ ಇದು ಪ್ರತಿಯೊಂದು ಲೈನನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗಬೇಕಂದ್ರೆ ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಟೈಮ್ ಕಾಂಪ್ಲೆಕ್ಸಿಟಿನೂ ಜಾಸ್ತಿ ಆಗುತ್ತೆ, ಸ್ಪೇಸ್ ಕಾಂಪ್ಲೆಕ್ಸಿಟಿನೂ ಜಾಸ್ತಿ ಆಗುತ್ತೆ. ಸೊ ಪ್ರೋಗ್ರಾಮ್ಸ್ ವಿಲ್ ಬಿ ಸ್ಲೋ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ನಾಟ್ ಸೂಟಬಲ್ ಫಾರ್ ಆಲ್ ಟೈಪ್ಸ್ ಆಫ್ ಪ್ರೋಗ್ರಾಮ್ಸು. ಕೆಲವೊಂದು ಸ್ಪೆಸಿಫಿಕ್ ಟೈಪ್ಸ್ ಆಫ್ ಪ್ರೋಗ್ರಾಮ್ಸ್ ಇರುತ್ತೆ, ಅದನ್ನು ಬೇರೆ ಕೋಡಲ್ಲೇ ಜನ್ರೇಟ್ ಮಾಡಬೇಕಾಗಿರುತ್ತೆ. ಸೊ ಅಂಥದಕ್ಕೆ ಈ ನಮ್ಮ C++ ಕೋಡ್ ಏನಿದೆ, ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಏನಿದೆ, ಅದು ಸೂಟ್ ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಟು ಕನ್ವರ್ಟ್ ಎ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಇಂಟು ಆ್ಯನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಮಾಡೆಲ್ ಈಸ್ ಡಿಫಿಕಲ್ಟ್. ಮೀನ್ಸ್ ರಿಯಲ್ ವರ್ಲ್ಡಲ್ಲಿ ನಾವು ಏನು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀವಿ, ಆ ಪ್ರಾಬ್ಲಮ್ನ CPP ಪ್ರೋಗ್ರಾಮಿಗೆ ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಿಗೆ ಕನ್ವರ್ಟ್ ಮಾಡೋದಕ್ಕೆ ಸ್ವಲ್ಪ ತುಂಬ ಡಿಫಿಕಲ್ಟ್ ಆಗುತ್ತೆ. ಆ ಕೋಡ್ನ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ನ ಏನು ನೋಡ್ತಿದ್ದೀವಿ, ಆ ಪ್ರಾಬ್ಲಮನ್ನು ನಮ್ಮ CPP ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡಬೇಕು, ಕೋಡ್ ಜನ್ರೇಟ್ ಮಾಡಬೇಕು, ಕನ್ವರ್ಟ್ ಮಾಡಬೇಕಂದ್ರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಈಸ್ OOPS ಸಾಫ್ಟ್ವೇರ್ ಡೆವಲಪ್ಮೆಂಟ್, ಡಿಬಗ್ಗಿಂಗ್ ಆ್ಯಂಡ್ ಟೆಸ್ಟಿಂಗ್ ಟೂಲ್ಸ್ ಆರ್ ನಾಟ್ ಸ್ಟ್ಯಾಂಡರ್ಡೈಸ್ಡ್. ಮೀನ್ಸ್ ಒಂದು ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ನ ನಾವು ಡೆವಲಪ್ ಮಾಡೋದಕ್ಕೆ ಏನೇನು ಟೂಲ್ಸ್ ಬೇಕು ಅಂದರೆ, ಡಿಬಗ್ಗಿಂಗ್ ಮೀನ್ಸ್ ಎರರ್ಸು. ಓಕೆ, ಆ ಪ್ರೋಗ್ರಾಮ್ಸ್ನ ಎರರ್ನ ತೆಗಿಯೋದಕ್ಕೆ ಯಾವ ಪ್ರೊಸೀಜರ್ಸ್ನ ಏನೇನು ಟೂಲ್ಸ್ನ ಫಾಲೋ ಅಪ್ ಮಾಡಬೇಕು, ಮತ್ತು ನೆಕ್ಸ್ಟು ಅದು ಕರೆಕ್ಟಾಗಿ ವರ್ಕಿಂಗ್ ಕನ್ಸ್ಟ್ರಕ್ಷನ್ಸ್ ವರ್ಕಿಂಗ್ ಸರಿ ಇದೆಯಾ ಅಂತ ಟೆಸ್ಟ್ ಮಾಡೋದಕ್ಕೆ ಟೆಸ್ಟ್ ಟೂಲ್ಸ್ಗಳ ಅವಶ್ಯಕತೆ ತುಂಬ ಬೇಕಾಗುತ್ತೆ. ಸೊ ಅದೆಲ್ಲ ಇದರಲ್ಲಿ ಸ್ಟ್ಯಾಂಡರ್ಡೈಸ್ ಆಗಿಲ್ಲ. ಓಕೆ, ಸೊ ದಿಸ್ ಈಸ್ ದ ಪ್ರಾಬ್ಲಮ್. ನೆಕ್ಸ್ಟ್ ಒನ್ ಈಸ್ ಪಾಲಿಮಾರ್ಫಿಸಮ್ ಆ್ಯಂಡ್ ಡೈನಮಿಕ್ ಬೈಂಡಿಂಗ್ ಆಲ್ಸೋ ರಿಕ್ವೈರ್ಸ್ ಪ್ರೊಸೆಸಿಂಗ್ ಟೈಮ್ ಡ್ಯೂ ಟು ಓವರ್ಲೋಡ್ ಆಫ್ ಫಂಕ್ಷನ್ಸ್ ಕಾಲ್ಸ್ ಡ್ಯೂರಿಂಗ್ ದ ರನ್ ಟೈಮ್. ಸೊ ಪ್ರೋಗ್ರಾಮ್ನ ರನ್ ಟೈಮ್ ಮೀನ್ಸ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಒಂದಷ್ಟು ಫಂಕ್ಷನ್ಸ್ ಕಾಲ್ ಮಾಡ್ತೀವಿ. ಸೊ ಆವಾಗ ಓವರ್ಲ್ಯಾಪ್ ಆಗೋವಂಥ ಚಾನ್ಸಸ್ ಇರುತ್ತೆ, ಓವರ್ಲೋಡ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್. So next thing is application of OOPS. So this is very important. So many times they asked mention the applications of object oriented programming. So you need to remember. Okay, so first point is computer graphics application. So ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ನ ಎಲ್ಲಿ ಯೂಸ್ ಮಾಡ್ತೀವಿ, ಗ್ರಾಫಿಕ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಗ್ರಾಫಿಕ್ಸ್ ನೋಡಿರ್ತೀರ ನೀವು, 3D ಕ್ರಿಯೇಷನ್ಸ್ ಎಲ್ಲ ನೋಡಿರ್ತೀರ, ಆ್ಯನಿಮೇಷನ್ಸ್ ಎಲ್ಲ ನೋಡ್ತೀರಾ. ಸೊ ಅಲ್ಲಿ ಗ್ರಾಫಿಕ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ನ ಯೂಸ್ ಮಾಡ್ತಾರೆ. ಸೊ ಸೇಮ್ ಆ್ಯಸ್ ಇನ್ ದ CADS ಆರ್ CAM ಸಾಫ್ಟ್ವೇರ್. ಓಕೆ, ಕಂಪ್ಯೂಟರ್ ಏಡೆಡ್ ಡಿಸೈನ್ ಸಾಫ್ಟ್ವೇರ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಈಗ ಏನಾದರೂ ಒಂದು ಡೇಟಾಬೇಸ್, ಫಾರ್ ಎಕ್ಸಾಂಪಲ್ ಡೇಟಾಬೇಸ್ ಅಂದರೆ ಗೊತ್ತಿದೆ, ಅಂದರೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಡೇಟಾಬೇಸ್ ಅಂತ ಕರೀತಾರೆ. ಓಕೆ, ಸೊ ಬ್ಯಾಂಕಿಂಗ್ ಸಿಸ್ಟಮಲ್ಲಾದರೂ ಆಗಿರ್ಬೋದು. ಓಕೆ, ಎಲ್ಲ ಯೂಸರ್ ಇನ್ಫಾರ್ಮೇಷನ್ನು ಕೂಡ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಸೊ ಆ ಥರ ಒಂದು ಸಾಫ್ಟ್ವೇರ್ನ ರೆಡಿ ಮಾಡಬೇಕಂದ್ರೆ ಅಲ್ಲೂ ಕೂಡ ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಮೀನ್ಸ್ ಈ C++ನ ಯೂಸ್ ಮಾಡಿರ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಯೂಸರ್ ಇಂಟರ್ಫೇಸ್ ಡಿಸೈನ್ ಸಚ್ ಆಸ್ ವಿಂಡೋಸ್. ಸೊ ವಿಂಡೋಸಲ್ಲಿ ನಾವೇನು ಯೂಸರ್ ಇಂಟರ್ಫೇಸ್ ಅಂದರೆ ನಮಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಹೆಲ್ಪ್ ಆಗೋವಂಥ ಒಂದು ಪ್ಲಾಟ್ಫಾರ್ಮ್ ಏನಿದೆ ವಿಂಡೋಸು. ಅಂದರೆ ನಾವಿವಾಗ ಒಂದು ಸಿಸ್ಟಮ್ ಯೂಸ್ ಮಾಡ್ತಿದ್ದೀವಿ, ನಾನು ಯೂಸರು ಕಂಪ್ಯೂಟರ್ ಸಿಸ್ಟಮಲ್ಲಿ ಯಾವುದೋ ಒಂದು ಅಪ್ಲಿಕೇಶನ್ MS ವರ್ಡ್ ಜೊತೆಗೆ ನಾನು ಕಮ್ಯುನಿಕೇಟ್ ಮಾಡಬೇಕು. ಮೀನ್ಸ್ ಅದರಲ್ಲಿ ನಾನು ಏನೋ ಒಂದು ಫೈಲ್ನ ಟೈಪ್ ಮಾಡಬೇಕು ಅಂತ ಅಂದರೆ ನನಗೆ ಅದಕ್ಕೆ ಮತ್ತು ಅದ್ರ ಮಧ್ಯ ಇಂಟರ್ಫೇಸ್ ಆಗಿ ವರ್ಕ್ ಮಾಡ್ತಿರೋದು ಯಾವುದು, ವಿಂಡೋಸ್. ಓಕೆ, ಸೊ ಇದ್ರ ಡಿಸೈನ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, CPP ಪ್ರೋಗ್ರಾಮ್ನ ಯೂಸ್ ಮಾಡ್ಕೋತೀವಿ.
ಓಕೆ. ಸೊ ನೆಕ್ಸ್ಟ್ ಈಸ್ ರಿಯಲ್ ಟೈಮ್ ಸಿಸ್ಟಮ್ಸ್. ರಿಯಲ್ ಟೈಮ್ ಸಿಸ್ಟಮ್ ಅಂತ ಅಂದರೆ ಟೈಮ್ ಬೌಂಡ್ ಇರುತ್ತೆ. ಸೊ ಸ್ಪೆಸಿಫಿಕ್ ಆಗಿ ಇಷ್ಟೇ ಟೈಮಲ್ಲಿ ವರ್ಕ್ ಆಗಬೇಕು ಆ ಥರ. ಫಾರ್ ಎಕ್ಸಾಂಪಲ್ ಮಿಸೈಲ್ ಅದೆಲ್ಲ ಇಂಥ ಟೈಮಿಂಗಿಗೆ ಎಕ್ಸ್ಪ್ಲೋಡ್ ಆಗಬೇಕು ಮೀನ್ಸ್ ಆ ಥರದ್ದೆಲ್ಲ ಇರುತ್ತೆ. ಓಕೆ. ಈಗ ಟೈಮ್ ಬಾಂಬ್ಗಳು ವಿತಿನ್ ಟೈಮಲ್ಲೇ ಆ್ಯಕ್ಷನ್ ಆಗಬೇಕು ಆ ಥರದ್ದೆಲ್ಲ ಏನಿರುತ್ತಲ್ಲ ಅಂಥ ಸ್ಟ್ಯಾಂಡರ್ಡ್ ಇದಕ್ಕೆಲ್ಲ ಸಮ್ಟೈಮ್ಸ್ ಏನು ಮಾಡ್ತಾರೆ, ಈ CPP ಪ್ರೋಗ್ರಾಮ್ನ ಯೂಸ್ ಮಾಡ್ತಾರೆ. ಓಕೆ. ರಿಯಲ್ ಟೈಮ್ ಸಿಸ್ಟಮ್, ರಿಯಲ್ ಟೈಮ್ ಅಂದರೆ ಅಟ್ ಎಕ್ಸಾಕ್ಟ್ ಟೈಮಿಗೆ ವಿತಿನ್ ಟೈಮಲ್ಲಿ ವರ್ಕ್ ಆಗೋವಂಥದ್ದು. ನೆಕ್ಸ್ಟ್ ಈಸ್ ಸಿಮ್ಯುಲೇಷನ್ ಆ್ಯಂಡ್ ಮಾಡೆಲಿಂಗ್. ಮಾಡೆಲಿಂಗ್ ಈಸ್ ನಥಿಂಗ್ ಬಟ್ ಯುನೋ ಕನ್ಸ್ಟ್ರಕ್ಟ್ ಮಾಡೋದು ಪ್ರೋಗ್ರಾಮ್ನ ಡಿಸೈನ್ ಮೆಥಡಾಲಜಿ. ಓಕೆ. ನೆಕ್ಸ್ಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಎಕ್ಸ್ಪರ್ಟ್ ಸಿಸ್ಟಮ್ಸ್. ಓಕೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ನಥಿಂಗ್ ಬಟ್ ರೋಬೋಟಿಕ್ಸ್ ಅಂತಲೇ ಹೇಳ್ಬೋದು. ಓಕೆ. ಈ ರೋಬೋಟಿಕ್ಸ್ಗಳನ್ನ ಡಿಸೈನ್ ಮಾಡೋದಕ್ಕೆ, ಅದು ಇನ್ಸ್ಟ್ರಕ್ಷನ್ಸ್ನ ಯಾವ ಥರ ಫಾಲೋ ಅಪ್ ಮಾಡಬೇಕು ಅನ್ನೋದಕ್ಕೆ, ಸೊ ಸ್ವಲ್ಪ ಸಿಮಿಲರ್ ವೇನಲ್ಲಿ ಈಸಿ ಆಗೋದಕ್ಕೆ CPP ಪ್ರೋಗ್ರಾಮ್ನೇ ಯೂಸ್ ಮಾಡ್ತಾರೆ. ಓಕೆ. AI ಮೀನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೆಕ್ಸ್ಟ್ ಈಸ್ ಕ್ಲೈಂಟ್ ಸರ್ವರ್ ಸಿಸ್ಟಮ್. ಕ್ಲೈಂಟ್ ಸರ್ವರ್ ಸಿಸ್ಟಮ್ ಈಸ್ ನಥಿಂಗ್ ಬಟ್ ಈಗ ನಾನು ಕ್ಲೈಂಟ್ ಅಂತ ಅಂದರೆ, ಈಗ ಒಂದು ವೆಬ್ಸೈಟ್ ಇದೆ, ನಾನೇನೋ ಸಮಥಿಂಗ್ ರಿಕ್ವೆಸ್ಟ್ ಹಾಕ್ತಿದ್ದೀನಿ ಅಂತ ಅಂದರೆ ಆ ಕಡೆಯಿಂದ ಏನು ಇನ್ಫಾರ್ಮೇಷನ್ ಬರುತ್ತಲ್ಲ ಸರ್ವರಿಂದ, ಸೊ ದಟ್ ಈಸ್ ಟೂ ವೇ ಕಮ್ಯುನಿಕೇಷನ್. ಓಕೆ. ಸೊ ಐ ವಿಲ್ ಗಿವ್ ಸಮ್ ಕಮ್ಯಾಂಡ್, ಸೊ ದಟ್ ವಿಲ್ ಗಿವ್ some answers for my command. Okay. So this is client server system. These are all the applications of object oriented programming. So next is important questions of this chapter. 2 marks ಗೆ questions ಕೇಳ್ತಾರೆ. That may be what is the classes, objects, data abstraction, data encapsulation, inheritance and polymorphism, what is base class and derived class. This is the concept of inheritance. Inheritance ಅಲ್ಲಿ what is inheritance, what is the base class and derived class ಅಂತ ಕೇಳ್ತಾರೆ. ಓಕೆ. ಬೇಸ್ ಕ್ಲಾಸ್ ಇಸ್ ಪೇರೆಂಟ್, ಡಿರೈವ್ಡ್ ಈಸ್ ಚೈಲ್ಡ್. ಓಕೆ. ಸೊ ನೆಕ್ಸ್ಟ್ 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವೆಶನ್ಸು. ಈ ಚಾಪ್ಟ್ರಲ್ಲಿ ಕಮ್ಮಿ ಕಾನ್ಸೆಪ್ಟ್ಸ್ ಇದೆ ಮತ್ತು 5 ಮಾರ್ಕ್ಸಿಗೆ ಕ್ವೆಶನ್ ಕೇಳ್ತಾನೆ. ಓಕೆ. ಸೊ ಈಸಿಯಾಗಿ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲೂ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಊಪ್ಸ್ನ ಕೇಳಿದ್ದಾನೆ. ಸೊ ಇದು ಈಸಿ ಇದೆ, ಆರಾಮಾಗಿ ಕಲಿಬೋದು. ಸೊ ಯಾವ್ಯಾವ ಕ್ವೆಶನ್ಸ್ ಕೇಳಿದ್ದಾನೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ರೊಸೀಜರಲ್ ಆ್ಯಂಡ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗು. ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಪ್ರೊಸೀಜರಲ್ ಪ್ರೋಗ್ರಾಮ್ ಅಂತ ಅಂದರೆ ಏನು, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಂದರೆ ಏನು. ಪ್ರೊಸೀಜರಲ್ ಏನು, ಸ್ಟೆಪ್ ಟು ಸ್ಟೆಪ್ ಫಾಲೋ ಮಾಡಬೇಕು ಇನ್ಸ್ಟ್ರಕ್ಷನ್ಸು. ಓಕೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದರೆ ಏನು, ಅಲ್ಲಿ ಆಬ್ಜೆಕ್ಟ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡಿರ್ತೀವಿ. ಓಕೆ. ನೆಕ್ಸ್ಟ್ ಈಸ್ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಊಪ್ಸು. ಇಂಪಾರ್ಟೆಂಟ್ ಇದು. ಊಪ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸು ಯಾವ್ದ್ಯಾವ್ದಂತ. ಓಕೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಊಪ್ಸು. ವಾಟ್ ಈಸ್ ಊಪ್ಸ್, ವಾಟ್ ವಿಲ್ ಕಮ್ಸ್ ಇನ್ ದ ಊಪ್ಸ್, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟ್ ಈಸ್ ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆಫ್ ಊಪ್ಸ್. ಈಗ ತಾನೇ ಹೇಳಿದ್ದೀನಿ ಏನೇನು ಅಡ್ವಾಂಟೇಜಸ್ ಅಂತ. ಓಕೆ. ಮೆನ್ಷನ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಊಪ್ಸ್. ನೆಕ್ಸ್ಟ್ ಈಸ್ ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಊಪ್ಸು. ಅಪ್ಲಿಕೇಶನ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಬೇಕು, ಅದನ್ನು ಎಲ್ಲೆಲ್ಲಿ ಅಪ್ಲೈ ಮಾಡ್ತಾರೆ ಅಂತ. ಓಕೆ. ಸೊ ದೀಸ್ ಆರ್ ಆಲ್ ದಿ 5 ಮಾರ್ಕ್ಸ್ ಕ್ವೆಶನ್ಸ್. Okay, thank you. This is the last chapter. So you need to write the notes. ನೋಟ್ಸ್ನ ಮಾಡ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆ ಅದನ್ನು ಕಲ್ತ್ಕೊಳ್ಳಿ. ಓಕೆ. ಥ್ಯಾಂಕ್ ಯು.